ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ರಿ, ಅದನ್ನು ಮಾಡಬೇಕಂತ ಇಲ್ಲಿ ಇದನ್ನು ಟೇಬಲ್ ತೆಗೆಯತ್ತಿದೆ ಬರೆಯೋದ. ಇಲ್ಲಿ ಇದನ್ನು ಎಷ್ಟು ಸತಿ ರಿಪೇರಿ ಮಾಡಿದ್ರು ಇದನ್ನು ನೋಡ್ರಿ ಮತ್ತು ಮುರ್ದ ಬಿಟ್ಟೈತ್ರಿ, ಬರವಲ್ತ್ರಿ ಹಾಕಾಕ. ಇವಾಗ ನಮ್ಮ ಮಮ್ಮಿಗೆ ಹೇಳತ್ತೀನಿ ಹೊಸ ತೊಗೊಳ್ಳೋಣಂತ. ಇದನ್ನ ರಿಪೇರಿ ಮಾಡ ಅನ್ನತಾರ್ರಿ. ಎಷ್ಟು ರಿಪೇರಿ ಮಾಡಿದ್ರು ಬರವಲ್ತ್ರಿ ಇದು. ಇವಾಗ ಕೆಳಗೆ ಕುಂತು ಬರ್ಕೋಬೇಕ್ರಿ. ಅಂದರೆ ಇದ್ರ ಮೇಲೆ ಇವಾಗ 2-3 ವರ್ಷ ಅದು ಇದ್ರ ಮೇಲೆ ಬರೆಯತ್ತೀನಿ ರೀ. 2-3 ವರ್ಷ ಅದ್ರಂತ ನನ್ನ ಬರ್ತಡೇಗೆ ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿದ್ರಿ. ಇದನ್ನು 2-3 ವರ್ಷ ಆತ್ರಿ ಬರೆಯಾಕುಂತ, ಏನೂ ಆಗಿದ್ದಿಲ್ಲ. ಇವಾಗ ಸ್ವಲ್ಪ ಸೂಟ್ಯಾಗ ಇದು ಮಾಡಿ ಆತ್ರಿ, ಇದು ಮುರಿದು ಬಿಟ್ಟೈತಿ. ಹೊಸ ತೊಗೊಳ್ಳೋಣ ಅನ್ನತ್ತೀನಿ ರೀ ಮಮ್ಮಿಗೆ. ಇವಾಗ ಇದನ್ನು ರಿಪೇರಿ ಮಾಡ್ಕೊಳತ್ತಾರ್ರಿ. ಇಲ್ಲೇ ಬರೆಯತ್ತಿದ್ದೆ ರೀ ನಾನು. ಇದನ್ನು ನೋಡ್ಕೊಂಡು ಅಂದ್ರೆ ಅದು ರಫ್ ಬುಕ್ ಒಳಗೆ ಬರೆದಿದ್ದಿತ್ತು ರೀ. ಇದನ್ನು ರಫ್ ಬುಕ್ ಒಳಗೆ ಬರೆದಿದ್ದಿತ್ತು. ಇವಾಗ ಅದನ್ನು ಇದ್ರೊಳಗೆ ನೋಟ್ಬುಕ್ ಅಂದ್ರೆ ಫೇರ್ ಒಳಗೆ ಬರ್ಕೊಂಡು ಬಾ ಅಂತ ಹೇಳಿದ್ರಿ. ಹಾಗಾಗಿ ಇಲ್ಲಿ ಬರೆಯಾಕಂತ ಕುಂತಿದ್ದೆ ರೀ ನಾನು. ಇವಾಗ ಇಲ್ಲಿ ಕುಂತು ಬರೆಯತ್ತೀನಿ ರೀ. ಏನಿಲ್ಲ ರೀ, ಇವಾಗ ಮಮ್ಮಿಗೆ ಹೊಸ ತೊಗೊಳ್ಳೋಣ ಅಂತ ಹೇಳತ್ತೀನಿ ರೀ. ನೋಡ್ಬೇಕು ಕೊಡಿಸ್ತಾರಿಲ್ಲ ಅಂತಂದ್ರೆ ಇವಾಗ ಜಲ್ದಿ ಬರ್ಕೊಂಡು ರೀ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ಇವಾಗ 8:15 ಆತ್ರಿ. ಬಂದು ಎಲ್ಲ ರೆಡಿ ಆದೆ ರೀ ನಾನು. ಇವಾಗ ಅಡುಗೆ ಏನು ಮಾಡ್ಕೊಂಡಿಲ್ಲ ರೀ, ಟೈಮ್ ಆಗಿತ್ತಲ್ಲ. ಹಾಗಾಗಿ ನಿನ್ನೆಂತೂ ಫುಲ್ ಬರೆಯೋದು ಭಾಳ ಇತ್ತು ರೀ. ಅದನ್ನು ಬರ್ಕೊತ ಕುಂತಿದ್ದೆ. ಮತ್ತು ಭಾಂಡೆನೂ ತಿಕ್ಕಿದೆ ರೀ. ಅದನ್ನೆಲ್ಲ ಮಾಡೋಷ್ರೊಳಗೆ ಬೆನ್ನು ನುಸಕ್ಕೊಂದು ಬಿಡ್ತೀರಿ. ಅಂದರೆ ನಾನು ಟೇಬಲ್ ಮೇಲೆ ಬರೋದು ರೂಢಿ ಆಗಿಬಿಟ್ಟೈತ್ರಿ. ಇವಾಗ ಹಂಗೆ ಬರೆಯಾಕುಂತಲ್ರಿ, ಬೆನ್ನು ಫುಲ್ ನುಸಾತು. ಅದಕ್ಕೆ ನಿನ್ನೆ ಮಮ್ಮಿಗೆ ಹೇಳಿ ಆರ್ಡ್ರ್ ಮಾಡೀನಿ ರೀ. ಅದನ್ನು 15 ಜೂನಿಗೆ ಬರ್ತೈತೆ ಅಂತ ಅಂದಾರ. ಜಲ್ದಿನೇ ಬರ್ಬೋದು ರೀ, 14-13ಕ್ಕೆ. ಅದು ಬಂದಮೇಲೆ ಅದ್ರ ಮೇಲೆ ಬರಿತೀನಿ ರೀ. ಅಲ್ಲಿವರೆಗಂತೂ ಬೆನ್ನು ಫುಲ್ ನುಸೋದರಿ. ಇವಾಗ ಬರೆಯೋದಂತೂ ಭಾಳ ಕೊಡತ್ತಾರ. ಲೇಟ್ ಆಗಿದ್ದಕ್ಕೆ ಅಡುಗೆನೂ ಮಾಡಿಲ್ಲ ರೀ. ಹಾಗಾಗಿ ಇವಾಗ ಹೋಗಿ ಬಿಸ್ಕೆಟ ತೊಗೊಂಡು ಬಂದ್ರೆ ಆತಂತ ಹೇಳಿ ಹೋಗತ್ತೀನಿ ರೀ ಇವಾಗ ಬಿಸ್ಕೆಟ್ ತೊಗೊಂಡ್ಬರಕ್ಕೆ. ಇವಾಗ ನಾನಂತೂ ಹೋಗಿ ಬಿಸ್ಕಿಟ್ ತೊಗೊಂಡು ಬಂದೆ ರೀ. ಇವಾಗ ಟೈಮು ಆಗೈತಿ. ಇವಾಗ ಸಾನ್ಯ ಬಂದಂದ್ರೆ ಹೋಗ್ಬೇಕು ರೀ. ಮತ್ತು ನಮ್ಮದು ಜಲ್ದಿ ಬಿಡತ್ತಿದ್ರಿ ಫಸ್ಟ್ ವೀಕೆಲ್ಲ. ಆದರೆ ಇವಾಗ ಸೋಮವಾರದಿಂದ ಅಂತೂ 3 ಗಂಟೆಗೆ ಬಿಡತ್ತಾರ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಗತ್ತೈತ್ರಿ. ನಾನಿವಾಗ ಕಾಲೇಜಿಗೆ ಹೋಗಿ ಬಂದೆ ರೀ. ಮತ್ತು ಇವತ್ತು ಟಿಫಿನ್ ಕಟ್ಕೊಂಡು ಹೋಗಿದ್ರಲ್ಲ ರೀ, ಬಿಸ್ಕೆಟ್ ಅದನ್ನೆಲ್ಲ ತಿಂದ್ವಿ. ಆಮೇಲೆ ಮತ್ತು ಸಾನ್ಯಾನು ಪುಳಿಯೋಗರೆ ಕಟ್ಕೊಂಡು ಬಂದಿದ್ದೆ ರೀ, ಅದನ್ನು ತಿಂದ್ವಿ. ಮತ್ತು ಮನೆಗೆ ಬಂದು ಊಟನೂ ಮಾಡಿದೆ ರೀ. ಊಟ ಮಾಡಿ ಇವಾಗ ಮ್ಯಾಲೆ ಬಂದಿದ್ದೆ ರೀ, ಅದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತಂದು. ಮತ್ತು 3 ಗಂಟೆಗನ ಬಿಟ್ರಿ. ಮತ್ತು ಸಿಲೆಬಲ್ಸು ಸ್ಟಾರ್ಟ್ ಅಂದ್ರೆ ಅದ್ರದ್ದು ಫುಲ್ ಸಿಲೆಬಲ್ಸ್ ಎಷ್ಟೆಷ್ಟು ಪಾಠ ಅದಾವೆ, ಎಷ್ಟೆಷ್ಟು ಅದಾವೆ ಅನ್ನೋದನ್ನೆಲ್ಲ ಹೇಳತ್ತಿದ್ರಿ. ಮತ್ತು ಮುಂದಿನ ವಾರದಿಂದ ಅಂತೂ ಪಕ್ಕ ಸ್ಟಾರ್ಟ್ ಮಾಡ್ತೇನೆ ಅಂತಂದಾರೆ. ಇವಾಗಿಂದನೂ ಸ್ಟಾರ್ಟ್ ಮಾಡ್ಯಾರ ರೀ. ಭಾಳ ಬರ್ಸಾತಾರ, ಹೋಮ್ವರ್ಕ್ ಭಾಳ ಕೊಡತ್ತಾರ. ಬರೆದು ಸಾಕಾದ್ರಿ. ಅಂದ್ರೆ ನಿನ್ನಿಂದ ಅಂತೂ ನಾನು ಫುಲ್ ಬರ್ದೇನಿ ರೀ. ಹೋಮ್ವರ್ಕ್ ಮಾಡಿ ಬಾಂಡೆ ತಿಕ್ಕಿ ಮಕ್ಕೊಂಡ್ಬಿಟ್ಟಿದ್ದೆ ರೀ ನಾನು. ಅಂದ್ರೆ ಅಷ್ಟು ಕೊಟ್ಟಿದ್ರು ಬರೆಯೋದು. ಮತ್ತು ಇವತ್ತು ಅಷ್ಟೇನು ಕೊಟ್ಟಿಲ್ಲ ರೀ. ಅಂದ್ರೆ ಡೈರೆಕ್ಟ್ ನಾನು ಫೇರ್ಬುಕ್ ಒಳಗನ ಅದನ್ನೆಲ್ಲ ಬರ್ದೇನಲ್ಲ ರೀ. ಹಾಗಾಗಿ ನನಗೇನು ಅಷ್ಟು ಇವತ್ತು ಇಲ್ಲ ಬರೆಯೋದು. ಅಂದರೂ ಕೊಟ್ಟಾರ್ರಿ, ಅದನ್ನೆಲ್ಲ ಮಾಡ್ಕೋಬೇಕು. ಮೋಡ ಯಾವ ರೀತಿ ಐತೆ ನೋಡ್ರಿ. ಇವಾಗ ಸ್ವಲ್ಪ ಹೊತ್ತು ಮಳೆ ಬಂತು, ಆಮೇಲೆ ಮತ್ತು ಪೂರ್ತಿ ನೀಲಿ ಆತ್ರಿ ನೋಡ್ರಿ. ಈಗ ಮಳೆ ಬಂದಿತ್ತು, ಮತ್ತು ಪೂರ್ತಿ ನೀಲಿ ಆತ್ರಿ ಇವಾಗ. ಅಂದ್ರೆ ಇದನ್ನ ಹೇಳೋಕೆ ಆಗವಲ್ತ್ರಿ. ಅದು ಒಂದ್ಸಲ ಮಳೆ ಬರ್ತೈತಿ, ಒಂದ್ಸಲ ಬಿಸಿಲು ಬರ್ತೈತಿ, ಒಂದ್ಸಲ ಫುಲ್ ನೆರಳು ಬರ್ತೈತ್ರಿ. ಮತ್ತು ನಮ್ಮ ID ಕಾರ್ಡಿಗೆ ನಾನು ಫೋಟೋನ ಕೊಟ್ಟಿಲ್ಲ ರೀ. ಅವರು ಕೊಡು ಅನ್ನತ್ತಾರ. ಅದನ್ನ ತೆಗೆಸ್ಕೊಂಡು ಬಂದಿಲ್ಲ. ಅದಕ್ಕೂ ಹೋಗ್ಬೇಕ್ರಿ, ಅದನ್ನು ತೆಗೆಸ್ಕೊಂಡು ಬರಬೇಕು. ಅವರಿಗೂ ಫೋಟೋ ಕೊಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟೀನಿ ರೀ. ಫೋಟೋ ಒಂದು ಕೊಟ್ಟರೆ ಆತ್ರಿ ಇವಾಗ. ಮತ್ತು ಮೇಜರ್ಮೆಂಟಿಗೂ ಕೊಟ್ಟೇವ್ರಿ ನಾವು ಡ್ರೆಸ್, ಅದು ಬರ್ತೈತಿ. ಮತ್ತು ಅಲ್ಲಿವರೆಗೂ ನಮ್ಗೆ ಫನ್ ವೀಕ್ ಅಂತ ಮಾಡಿದೆ ಅಂತ ಹೇಳಿದೆ ರೀ ನಾನು. ಸೋಮವಾರ ರೆಡ್ ಇತ್ತು ರೀ, ಇವತ್ತು ಬ್ಲೂ ಇತ್ತು. ಹಾಗಾಗಿ ನಾನು ಇದನ್ನು ಹಾಕೊಂಡು ಹೋಗಿದ್ದೆ. ಮತ್ತು ನಾಳೆ ಗ್ರೀನ್ ಐತ್ರಿ. ಇವತ್ತು ಅಂದರೆ ಸ್ವಲ್ಪ ಜನ ಅಷ್ಟು ಹಾಕೊಂಡು ಬಂದಿದ್ರಿ. ಮತ್ತು ಅವ್ರು ಇವತ್ತು ಬೈದ್ರಿ, ನಿಮ್ಮ ಸಲುವಾಗಿನ ಇದನ್ನೆಲ್ಲ ನಾವು ಮಾಡೋದು ಫ್ರೆಷರ್ಸ್ ವೀಕ್ ಅಂತ ಹೇಳಿ ಮಾಡ್ತೇವೆ, ಎಲ್ಲರೂ ಒಂದೇ ಥರ ಆಗಿ ಬರಲಿ ಅಂತ ಹೇಳಿರ್ತೀವಿ. ಸೊ ಎಲ್ಲರೂ ಹಾಕೊಂಡು ಬರ್ರಿ ನಾಳಿಂತ ಅಂತ ಹೇಳ್ಯಾರ್ರಿ. ಹಾಗಾಗಿ ಎಲ್ಲರೂ ನಾಳಿಂತ ಹಾಕೊಂಡು ಬರ್ಬೋದ್ರಿ. ಮತ್ತು ನಾನು ಮಮ್ಮಿಗೆ ಹೇಳಿ ಅಂತೂ ಅದನ್ನು ಆರ್ಡ್ರ್ ಮಾಡ್ಸೇನಿ ರೀ. ಸ್ಟಡಿ ಟೇಬಲ್ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಬಟ್ ಸ್ಟಡಿ ಟೇಬಲ್ ನಾನು ಅಂತೇನೆ ರೀ. ಅದನ್ನು ಆರ್ಡ್ರ್ ಮಾಡ್ಸೇನಿ. ಅಂದ್ರೆ ಫುಲ್ಲು ಬೆನ್ನು ಭಾಳ ನುಸ್ತೈತಿ ರೀ. ಅದು ನಾನು 2-3 ವರ್ಷದಿಂದ ಅಂತೂ ಅದ್ರ ಮೇಲೆನ ಬರೆಯತ್ತೀನಿ ರೀ. 8 ಅಂತೂ ನಾನು ಅದ್ರ ಮೇಲೆನ ಬರೆಯತ್ತೀನಿ ರೀ. ಅಂದ್ರೆ ಈ ಥರ ಗಾಡಿಗೆ ಬೆನ್ನು ಹಚ್ಚಿ ಹಿಂಗೆ ಕುಂತಪ್ಪ ಅಂತಂದ್ರೆ ಬರೆಯೋಕೆ ಅದೇನು ಅದೇನು ನೋಸಲ್ಲ ರೀ. ಆಮೇಲೆ ಮತ್ತು ಅದು ಇಲ್ಲಲ್ರಿ, ಹಂಗೆ ಕುಂತೇನಿ ಬರ್ಕೊತ. ಬೆನ್ನಂತೂ ಭಾಳ ನುಸಾತಿತ್ತು ರೀ ನನಗೆ. ಆಮೇಲೆ ಮತ್ತು ಇವಾಗ ಆರ್ಡ್ರ್ ಮಾಡ್ಸೀನಿ ನಾನು ಮಮ್ಮಿಗೆ ಹೇಳಿ. ಅದು 15 ಜೂನಕ್ಕೆ ಏನೋ ಬರ್ತೈತೆ ರೀ. ಅದು ಬಂದಮೇಲೆ ತೋರಿಸ್ತೇನೆ ನಿಮಗೆ ಹೆಂಗೆ ಆರ್ಡ್ರ್ ಮಾಡಿದೆ ಅಂತಂದು. ಮತ್ತು ನಾನು ಇವಾಗ ನೋಡಿದ್ದೆ ರೀ. ಅಂದ್ರೆ ಅದಕ್ಕೆ ಸ್ಟಡಿ ಟೇಬಲು ಅಂತಾರೆ. ಆಮೇಲೆ ಮತ್ತು ಬೆಡ್ ಟೇಬಲ್ ಅಂತಾರೆ. ಆಮೇಲೆ ಮತ್ತು ಫೋಲ್ಡೇಬಲ್ ಆ್ಯಂಡ್
ಟೇಬಲ್ ವುಡನ್ ಅಂತಲೂ ಹೇಳ್ತಾರೆ, ಅದನ್ನು ಆರ್ಡ್ರ್ ಮಾಡೀನಿ. ಅದು ಬಂದಮೇಲೆ ಅಂತೂ ನನಗೆ ಭಾಳ ಹೆಲ್ಪ್ ಆಗುತ್ತೆ ರೀ. ಯಾಕಂದ್ರೆ ಫಸ್ಟಿಂದ ಅದ್ರೊಳಗೆ ಇವಾಗ ಒಂದು ರೂಢಿ ಆಗಿಬಿಡ್ತಪ್ಪ ಅಂತಂದ್ರೆ ಅದೇ ಇರ್ತೈತಿ ನಮ್ದು ಇದ್ರೊಳಗೆ. ಇವಾಗ ಅದನ್ನು ಬಿಟ್ಟೇನಲ್ರಿ, ಫುಲ್ ಬೆನ್ನಂತೂ ಭಾಳ ನುಸಾತಿತ್ತು. ಮತ್ತು ಭಾಂಡೆನೂ ತಿಕ್ತೇನಲ್ರಿ ಅದ್ರೊಳಗಂತೂ ಮತ್ತೆ ಜಾಸ್ತಿನೇ ಆಯ್ತು. ಅದನ್ನೆಲ್ಲ ಬರೆಯೋದು ಆತ್ರಿ. ಆಮೇಲೆ ಅದು ಭಾಂಡೆ ತಿಕ್ಕಿ ನಾನು ಮಾಡ್ಕೊಂಡು ಬಿಟ್ಟಿದ್ದೆ ರೀ, ಭಾಳ ಸುಸ್ತಾಗಿತ್ತು ರೀ. ಮತ್ತು ಅದಕ್ಕೆ ಬೆಳಗ್ಗೆ ಲೇಟಾಗಿಯೂ ಎದ್ದೆ ರೀ ನಾನು. ಹಾಗಾಗಿ ಇವತ್ತು ಟಿಫಿನ್ ಕೂಡ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ ರೀ ನನಗೆ. ಆದರೆ ನಾಳೆ ಮಾಡ್ಕೊಂಡು ಹೋಗ್ಬೇಕು ರೀ ನಾನು. ಯಾಕಂತಂದ್ರೆ ಬೆಳಗ್ಗೆ 9 ಗಂಟೆ ಅಂದ್ರೆ ಅಲ್ಲಿ ಹೋಗ್ತೀವಿ ರೀ ನಾವು. ಅಲ್ಲಿಂದ 3 ಗಂಟೆವರೆಗೂ ಅಂದ್ರೆ ಭಾಳ ಹೊಟ್ಟೆ ಹಸಿತೈತೆ ರೀ. ಏನಾದರೂ ಬಿಸ್ಕೆಟ್ ಅದನ್ನೆಲ್ಲ ತಿಂತೀವಿ, ಆದರೂ ಅಷ್ಟು ಊಟ ಮಾಡಿದಷ್ಟಾದರೂ ಹೊಟ್ಟೆ ತುಂಬಲ್ಲ. ಹಾಗಾಗಿ ನಾಳಿಂದ ಕಟ್ಕೊಂಡು ಹೋಗ್ತೀನಿ ರೀ. ಮತ್ತು ಈ ವ್ಲಾಗ್ ಒಳಗಂತೂ ನನಗೇನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ರೀ, ಆದರೆ ಮುಂದಿನ ವ್ಲಾಗ್ ಒಳಗೆ ಮಾಡ್ತೀನಿ. ಸೊ ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.